ಕಳೆದ ತರಗತಿಯಲ್ಲಿ ನಾವು ಕನ್ನಡದ ಶ್ರೇಷ್ಠ ಲೇಖಕ ನಾಟಕಕಾರ ಟಿ.ಪಿ. ಕೈಲಾಸಂ ಇವರು ಬರೆದ ಮಕ್ಕಳಿಗೆ ಸ್ಕೂಲ್ ಮನೆಯಲ್ಲಲ್ವೇ ಅದನ್ನೇ ಟೊಳ್ಳು ಗಟ್ಟಿ ಅಂತ ಕರಿತೇವೆ. ಆ ನಾಟಕದಿಂದ ಆಯ್ದಂತಹ ಟೊಳ್ಳು ಗಟ್ಟಿ ಅನ್ನುವಂತಹ ಗದ್ಯ ಭಾಗವನ್ನ ಅಧ್ಯಯನ ಮಾಡ್ತಾ ಇದ್ವು. ವಿಶೇಷವಾಗಿ ಟಿ.ಪಿ. ಕೈಲಾಸಂ ಅವರು ಈ ನಾಟಕದಲ್ಲಿ 2 ಜನ ವಿದ್ಯಾರ್ಥಿಗಳನ್ನ ಮುಖ್ಯ ಪಾತ್ರದಲ್ಲಿ ಇಟ್ಟು ಆ ವಿದ್ಯಾರ್ಥಿಗಳಿಂದ ನಮ್ಮ ಮಕ್ಕಳಿಗೆ ಯಾವೆಲ್ಲ ಮೌಲ್ಯವನ್ನ ಕೊಡಬಹುದು ಅದರ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡ್ತಾ ಹೋಗ್ತಾರೆ. ನಾವು ಹಿಂದಿನ ತರಗತಿಯಲ್ಲಿ ನೋಡಿದ ಹಾಗೆ ಮೊದಲಿಗೆ ಪುಟ್ಟುವಿನ ಪಾತ್ರ ಚಿತ್ರಣವನ್ನ ಕೊಡ್ತಾರೆ, ಪುಟ್ಟುವಿನ ವ್ಯಕ್ತಿತ್ವವನ್ನು ವರ್ಣಿಸ್ತಾರೆ. ತದನಂತರದಲ್ಲಿ ಮಾಧುವಿನ ಗುಣಲಕ್ಷಣಗಳನ್ನ, ಆತ ಹೊಂದಿರುವಂತಹ ಒಳ್ಳೊಳ್ಳೆಯ ಗುಣಗಳನ್ನ ಬಿಂಬಿಸ್ತಾ ಹೋಗ್ತಾರೆ. ಅದರ ನಂತರ ಈ 2 ವಿದ್ಯಾರ್ಥಿಗಳಲ್ಲಿ ಆ ಗುಣ ಮತ್ತು ಅವರಲ್ಲಿರುವಂತಹ ದೋಷಗಳು, ಇದಕ್ಕೆ ಕಾರಣವೇನು, ಅವರು ಮನೆಯಲ್ಲಿ ಬೆಳೆದಂತ ಪರಿಸರ ಏನಾಗಿತ್ತು, ಆ ಮನೆಯ ಸದಸ್ಯರುಗಳು ಯಾವೆಲ್ಲ ಕ್ರಮದಲ್ಲಿದ್ರು, ಇದರ ಬಗ್ಗೆ ಸವಿವರವಾದ ಮಾಹಿತಿಯನ್ನು ನೋಡಿದ್ವು. ಮೊದಲಿಗೆ ಪುಟ್ಟುವಿನ ಪಾತ್ರವನ್ನ ಅವರು ವಿವರಿಸ್ತಾ, ಈತ ಒಬ್ಬ ಸ್ವಾರ್ಥಿಯಾಗಿದ್ದ, ಈತ ಸದಾಕಾಲ ತನ್ನನ್ನು ಮಾತ್ರ ಗಮನಿಸುವಂತ ವ್ಯಕ್ತಿತ್ವದ ವ್ಯಕ್ತಿಯಾಗಿದ್ದ, ಬರೀ ಓದಲ್ಲೇ ಮುಳುಗ್ತಾ ಇದ್ದ, ಪುಸ್ತಕ ಬಿಟ್ರೆ ಆತನಿಗೆ ಬೇರೆ ಪ್ರಾಪಂಚಿಕ ಜ್ಞಾನ ಇರಲಿಲ್ಲ. ಬೆಳಿಗ್ಗೆ ಎದ್ದ ಕೂಡಲೇ ಆತ ಪುಸ್ತಕವನ್ನು ಹಿಡ್ಕೊಂಡವನು ರಾತ್ರಿ ಮಲಗುವವರೆಗೂ ಸಹ ಪುಸ್ತಕವೇ ಅವನ ಪ್ರಪಂಚವಾಗಿತ್ತು. ಬರೀ ಸ್ವಾರ್ಥ ಗುಣಗಳನ್ನ ಬಾಲ್ಯದಿಂದಲೇ ರೂಢಿಸ್ಕೊಳ್ತಾ ಹೋಗ್ತಾನೆ. ಈ ಎಲ್ಲ ಗುಣಗಳು ಆತನಿಗೆ ಯಾವೆಲ್ಲ ಮಾರಕ ಆಗುವಂತ ಹಂತಕ್ಕೆ ಅವನನ್ನು ಕೊಂಡು ಹೋಗುತ್ತೆ, ಇದನ್ನು ನಾಟಕದ ಮುಂದಿನ ಭಾಗದಲ್ಲಿ ವಿವರಿಸ್ತಾ ಹೋಗ್ತಾರೆ. ಹಾಗೆ ಮಾಧುವಿನ ಗುಣವನ್ನ ಇವರು ತಿಳಿಸ್ತಾ, ಈತ ಪರೀಕ್ಷೆಗೆ ಓದುವುದರಲ್ಲಿ ಆತ ಹಿಂದಿರಬಹುದು, ಪರೀಕ್ಷೆಯಲ್ಲಿ ಅಂಕವನ್ನ ಕಡಿಮೆ ಪಡ್ಕೊಳ್ತಾ ಇರಬಹುದು, ಆದ್ರೆ ಜೀವನ ಅನ್ನುವ ಪರೀಕ್ಷೆಗೆ ಆತ ಬಾಲ್ಯದಿಂದಲೇ ಸಿದ್ಧನಾಗಿದ್ದ. ಅಂದ್ರೆ ಮನೆಯಲ್ಲಿ ವಿದ್ಯಾರ್ಥಿ ದಶೆಯಲ್ಲಿ ಅಥವಾ ಬಾಲ್ಯದಲ್ಲಿ ಆ ಹುಡುಗ ಏನೆಲ್ಲ ಕೆಲಸವನ್ನ ಮಾಡಬಹುದಾಗಿತ್ತು ಆ ಎಲ್ಲ ಕೆಲಸದಲ್ಲಿ ತನ್ನನ್ನ ತೊಡಗಿಸಿಕೊಳ್ತಾ ಇದ್ದ. ಮನೆಗೆ ಸಾಮಾನುಗಳನ್ನ ತಂದು ಹಾಕುವುದಿರ್ಬೋದು, ಮನೆಯಲ್ಲಿ ಇತರರಿಗೆ ಸಹಾಯಕನಾಗಿರ್ಬಹುದು ಅಥವಾ ಸಮಾಜದಲ್ಲೂ ಸಹ ಆತ ಒಳ್ಳೊಳ್ಳೆ ಕಾಯಕದ ಮೂಲಕ ತನ್ನನ್ನು ಗುರುತಿಸಿಕೊಳ್ತಾನೆ. ಹಾಗಾದ್ರೆ ಇದಕ್ಕೆ ಕಾರಣವೇನು ಅನ್ನೋದನ್ನ ಮುಂದಿನ ಭಾಗದಲ್ಲಿ ಲೇಖಕರು ಹೇಳ್ತಾ ಹೋಗ್ತಾರೆ. ಇದಕ್ಕೆ ಮುಖ್ಯವಾದ ಕಾರಣ ಅಂತಂದ್ರೆ ಈ ವಿದ್ಯಾರ್ಥಿಗಳ ಅಪ್ಪ ಮತ್ತು ಅಮ್ಮ ಆಗಿರ್ತಾರೆ. ಪುಟ್ಟುವನ್ನ ವಿಶೇಷವಾಗಿ ಮುತುವರ್ಜಿಯಿಂದ ಸಾಕದಂತಹ ಅವರ ಅಪ್ಪ ಹೆಡ್ ಮುನಿಷಿ ಹಿರಿಯಣ್ಣಯ್ಯ, ಇವರು ಓದಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟರು. ಪರೀಕ್ಷೆಯಲ್ಲಿ ಅಂಕವನ್ನ ಪಡೆದವರಿಗೆ ಜಾಸ್ತಿ ಬೆಲೆಯನ್ನ ಕೊಟ್ಟರು. ಅಂಕವೇ ಇವರಿಗೆ ಎಲ್ಲವೂ ಆಗಿತ್ತು. ಅದರಿಂದ ಸದಾಕಾಲ ಪುಟ್ಟುವನ್ನು ಹೊಗಳ್ತಾ ಇದ್ರು, ಮಾಧುವನ್ನು ವಿರೋಧ ಮಾಡ್ತಾ ಇದ್ರು. ಯಾಕಂದ್ರೆ ಮಾಧು ಪರೀಕ್ಷೆಯಲ್ಲಿ ಜಸ್ಟ್ ಪಾಸ್ ಆಗುವಂತ ವಿದ್ಯಾರ್ಥಿಯಾಗಿದ್ದ. ಈತ ಹೆಚ್ಚಿಗೆ ಓದುವನಲ್ಲ, ಪರೀಕ್ಷೆಯಲ್ಲಿ ಸ್ವಲ್ಪವೇ ಸ್ವಲ್ಪ ಅಂಕವನ್ನು ಪಡೆದುಕೊಂಡು ಅಂತೂ ಇಂತೂ ತೇರ್ಗಡೆ ಆಗ್ತಾ ಇದ್ದ. ಈ ಮಗನನ್ನು ನೋಡಿದ್ರೆ ಹೆಡ್ ಮುನಿಷಿ ಹಿರಿಯಣ್ಣಯ್ಯನವರಿಗೆ ಕೋಪ, ಅವನನ್ನು ದ್ವೇಷ ಮಾಡ್ತಾ ಇದ್ರು. ಇದೇ ಸಂದರ್ಭದಲ್ಲಿ ಇದೇ ಮನೆಯ ವಾತಾವರಣದಲ್ಲಿ ಈ ಹೆಡ್ ಮುನಿಷಿ ಹಿರಿಯಣ್ಣಯ್ಯನವರ ಹೆಂಡತಿ ಭಾಗೀರಥಮ್ಮ ಒಳ್ಳೆ ಗುಣಗಳನ್ನ ರೂಢಿಸಿಕೊಂಡಂತಹ ಗೃಹಿಣಿಯಾಗಿದ್ರು. ಆ ಕಾರಣಕ್ಕೆ ಮಗ ಮಾಧುವನ್ನ ತುಂಬಾ ಅಚ್ಚುಕಟ್ಟಾಗಿ ಬೆಳೆಸ್ತಾರೆ. ಕಿರಿಯ ಮಗ ಮಾಧು ಅಮ್ಮನ ಗುಣಗಳನ್ನ ಕಲ್ತ್ಕೊತಾನೆ, ಹಿರಿಯ ಮಗ ಪುಟ್ಟು
ಅಪ್ಪನ ಗುಣವನ್ನ ತನ್ನಲ್ಲಿ ಅಳವಡಿಸಿಕೊಳ್ತಾ ಹೋಗ್ತಾನೆ. ಅಂದ್ರೆ ನಾವಿಲ್ಲಿ ಗಮನಿಸಬೇಕಾದಂತ ಅಂಶ, ಮಕ್ಕಳಿಗೆ ಒಳ್ಳೆಯ ವಾತಾವರಣ ಸಿಕ್ಕರೆ ಮಕ್ಕಳು ಹಾಗೆ ಬೆಳೀತಾ ಹೋಗ್ತಾರೆ. ಇದನ್ನೇ ಮಕ್ಕಳಿಗೆ ಸ್ಕೂಲ್ ಮನೆಯಲ್ಲಲ್ವೇ ಅಂತ ಈ ನಾಟಕದ ಹೆಡ್ಡಿಂಗ್ ಹೇಳುತ್ತೆ, ತಲೆ ಬರಹ ಹೇಳುತ್ತೆ. ಇದನ್ನೇ ನಾವು ಇನ್ನೊಂದು ಅರ್ಥದಲ್ಲಿ ಗಾದೆ ಮಾತು ಹೇಳ್ತೇವೆ, ಮನೆಯ ಮೊದಲ ಪಾಠ ಶಾಲೆ ಅಂದ್ಕೊಂಡು. ಅಂದ್ರೆ ಮಕ್ಕಳು ಬಾಲ್ಯದಲ್ಲಿ ಮನೆಯಲ್ಲಿ ಏನ್ ಕಲಿತಾರೋ ಅದನ್ನ ತಮ್ಮ ಮುಂದಿನ ಜೀವನದಲ್ಲಿ ಅಳವಡಿಸಿಕೊಳ್ತಾರೆ. ಯಾಕೆ ಲೇಖಕರು ಇದನ್ನು ಹೇಳ್ತಾರೆ ಅಂತಂದ್ರೆ, ಮಕ್ಕಳು ಬಾಲ್ಯದಲ್ಲಿ ಮನೆಯವರನ್ನ ಅವರು ಸದಾ ಕಾಲ ಅವ್ರ ಮಾರ್ಗದರ್ಶನವನ್ನ ಪಡೆದುಕೊಂಡು ಮುಂದಕ್ಕೆ ಸಾಗಿದ್ರೆ, ಮನೆಯಲ್ಲಿ ಮೌಲಿಕತೆಗಳನ್ನ ಬೆಳೆಸ್ಕೊಂಡ್ರೆ, ನೈತಿಕ ಪ್ರಜ್ಞೆಯನ್ನ ಮೂಡಿಸ್ಕೊಂಡ್ರೆ ಸಮಾಜ ಮುಂದೊಂದು ದಿವಸ ಅವರನ್ನು ಗುರುತಿಸುತ್ತೆ ಅನ್ನೋದನ್ನ ಮಾಧುವಿನ ಪಾತ್ರಗಳಲ್ಲಿ ಮುಂದಿನ ಭಾಗದಲ್ಲಿ ಲೇಖಕರು ವಿವರಿಸ್ತಾ ಹೋಗ್ತಾರೆ. ಈಗ ಈ ಪಾಠದ ಮುಂದಿನ ಭಾಗವನ್ನು ಅಧ್ಯಯನ ಮಾಡೋಣ. ಹಿರಿಯಣ್ಣಯ್ಯ 3 ಹೊತ್ತು ಪುಟ್ಟೂನ ಹೊಗಳುತ್ತಾ ಇರುವನು, ಮಾಧುನ 3 ಹೊತ್ತು ಬೈಯುತ್ತಾ ಇರುವನು. ಒಂದು ಸಲ ಯಾವುದೋ ಮಗು ಆ ಊರಿನ ಗುಡಿ ಬಾವಿಲಿ ಬಿದ್ದು ಬಿಡ್ತು. ಬಾವಿ ಸುತ್ತ ಜನ ಸೇರಿದ್ರು. ಅಯ್ಯಯ್ಯೋ, ಮಗು ಮುಳುಗಿ ಹೋಗುತ್ತಲ್ಲ, ಯಾರಾದರೂ ಅದನ್ನು ಎತ್ತಬಾರ್ದೆ ಅಂತ ಹೇಳುತ್ತಿದ್ದರೇ ಹೊರತು ಒಬ್ಬನಿಗಾದರೂ ಒಳಗಿಳಿಯುವ ಧೈರ್ಯ ಬರಲಿಲ್ಲ. ಆಗ ಆ ದಾರಿಯಲ್ಲಿ ಮಾಧು ಬಂದ. ಮಗು ಬಾವಿಗೆ ಬಿದ್ದಿದೆ ಅಂತ ಕೇಳಿದ ಕೂಡಲೇ ಹಗ್ಗ ಹಿಡಿದುಕೊಂಡು ಬಾವಿಗೆ ಇಳಿದು ಮಗುನ ಬದುಕಿಸಿದ. ಅವನ ಧೈರ್ಯ ನೋಡಿ ಸರ್ಕಾರದವರು ಅವನಿಗೆ ಒಂದು ಚಿನ್ನದ ಪದಕ ಕೊಟ್ಟರು. ಅವತ್ತಿನ ಅಧ್ಯಕ್ಷರು ತಂದೆ ತಾಯಿಗೆ ಇಂಥ ಮಕ್ಕಳು ಒಂದು ಆಭರಣ ಅಂತ ಹೊಗಳಿದ್ರು. ಈಗ ಈ ಗದ್ಯ ಭಾಗದ ಅರ್ಥ ವಿವರಣೆಯನ್ನ ನೋಡೋಣ. ಅಪ್ಪ ಹಿರಿಯಣ್ಣಯ್ಯ ಯಾವಾಗಲೂ ಪುಟ್ಟೂನ ಹೊಗಳ್ತಾ ಇರೋರು. ಅದನ್ನು ಲೇಖಕರು ಹೇಳ್ತಾರೆ 3 ಹೊತ್ತು, ಬೆಳಿಗ್ಗೆ ಇರ್ಬೋದು, ಮಧ್ಯಾಹ್ನ ಇರ್ಬೋದು, ಸಂಜೆ ಇರ್ಬೋದು. ಎಷ್ಟೊತ್ತು ದೊಡ್ಡ ಮಗನನ್ನು ಹೊಗಳ್ತಾ ಇರೋರು. ಅದೇ ಕಿರಿಯ ಮಗನನ್ನ ಮಾಧುನ ಸದಾಕಾಲ ಬೈತಾ ಇರೋರು. ಅಲ್ಲ, ಒಂದು ಘಟನೆ ನಡೆಯುತ್ತೆ. ಈ ಘಟನೆ ಇಡೀ ಊರಿನವರು ಅಷ್ಟೇ ಅಲ್ಲ, ಸರ್ಕಾರದವರು ಸಹ ಮಾಧುನನ್ನ ಗುರುತಿಸುವಂತಹ ಒಂದು ಘಟನೆ ಇದು. ಏನಾಗತ್ತೆ ಅಂತಂದ್ರೆ, ಊರಿನ ಸಮೀಪದಲ್ಲಿ ಒಂದು ಗುಡಿ ಇರುತ್ತೆ. ಗುಡಿ ಅಂದ್ರೆ ದೇವಸ್ಥಾನ. ಆ ದೇವಸ್ಥಾನದ ಹತ್ರ ಒಂದು ಬಾವಿ ಇತ್ತು. ಈ ಬಾವಿಯಲ್ಲಿ ಅಕಸ್ಮಾತಾಗಿ ಒಂದು ಮಗು ಬಿದ್ದುಬಿಡತ್ತೆ. ನಮಗೆಲ್ಲ ಗೊತ್ತೇ ಇದೆ, ಸಾರ್ವಜನಿಕ ಸ್ಥಳದಲ್ಲಿ ಕೆಲವೊಂದು ಅವಘಡಗಳು ನಡೆದಾಗ, ಆಗಬಾರದ್ದು ಆದಾಗ ಜನಗಳೆಲ್ಲ ಸೇರ್ಕೋತಾರೆ, ಆದರೆ ಯಾರೂ ಸಹಾಯಕ್ಕೆ ಮುಂದೆ ಬರೋದಿಲ್ಲ. ಎಷ್ಟೋ ಸಂದರ್ಭದಲ್ಲಿ ನಾವು ರಸ್ತೆಯಲ್ಲಿ ನೋಡ್ತೇವೆ, ಏನೋ ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟನ್ನು ನೋಡ್ತಾ ಜನ ನಿಂತ್ಕೊತಾರೆ ಹೊರತಾಗಿ ಯಾರು ಯಾರಿಗೂ ಸಹಾಯ ಮಾಡೋದಿಲ್ಲ. ಈಗಂತೂ ಮೊಬೈಲ್ ಬಂದ ನಂತರದಲ್ಲಿ ಕೇಳೋದೇ ಬೇಡ. ಅಲ್ಲಿ ಲೈವ್ ಮಾಡ್ತಾರೆ, ಫೇಸ್ಬುಕ್ ಲೈವ್ ಹಾಕ್ತಾರೆ, ಸೆಲ್ಫಿ ತಗೋತಾರೆ. ಜೊತೆಯಲ್ಲಿ ಇವರಿಗೆ ಆ ಬಿದ್ದಂಥ ವ್ಯಕ್ತಿಗೆ, ಅವಘಡದಲ್ಲಿ ನೊಂದಂಥವರಿಗೆ ಸಹಾಯ ಮಾಡುವ ಮನೋಸ್ಥಿತಿ ನಮ್ಮ ಜನಗಳಿಗೆ ಇಲ್ಲ. ಅದೇ ರೀತಿ ಪರಿಸ್ಥಿತಿ ಇಲ್ಲೂ ಸಹ ಆಗುತ್ತೆ. ಎಲ್ಲ ಬಾವಿ ಸುತ್ತ ಜನ ಸೇರ್ತಾರೆ. ಸೇರಿದವರು ಒಂದೇ ಸಮನೆ ಅಯ್ಯೋಯ್ಯೋ ಮಗು ಬಿತ್ತು ಮುಳುಗೋಗ್ತಾ ಇದೆ, ಯಾರಾದರೂ ಎತ್ತಬಾರದೆ ಅಂತ ಗೊಬ್ಬೆ ಹೊಡಿತಾರೋ ಹೊರತಾಗಿ ಯಾರು ಬಾವಿಗಿಳಿದು ಮಗುವನ್ನು ಎತ್ತುವ ಧೈರ್ಯನೇ ತೋರಿಸೋದಿಲ್ಲ. ಇದು ನಮ್ಮ ಜನರ ಮನೋಸ್ಥಿತಿಯನ್ನು ತೋರಿಸುತ್ತೆ. ಆವತ್ತಿನ ಕಾಲದಲ್ಲೂ ನಮ್ಮವರು ಹೀಗಿದ್ರು ಅನ್ನೋದು ನಮಗೆ ಈ ನಾಟಕದಲ್ಲಿ ಗೊತ್ತಾಗುತ್ತೆ. ಇವತ್ತಿಗೂ ಸಹ ನಮ್ಮವರ ಮನೋಸ್ಥಿತಿ ಬದಲಾಗಿಲ್ಲ ಅನ್ನೋದು ತುಂಬ ವೇದನೆಯ ಸಂಗತಿಯಾಗತ್ತೆ. ಇಲ್ಲೂ ಸಹ ಎಲ್ಲರೂ ಸಹ ಗೊಬ್ಬೆ ಹೊಡ್ಕೋತಾರೆ ಹೊರತಾಗಿ ಮಗುವನ್ನು ಬಾವಿಯಲ್ಲಿ ಇಳಿದು ರಕ್ಷಣೆ ಮಾಡುವಂತಹ ಧೈರ್ಯ
ಆ ಸಾಹಸ, ಆ ಕೆಲಸಕ್ಕೆ ಯಾರೂ ಮುಂದೆ ಬರೋದೇ ಇಲ್ಲ. ಅದೃಷ್ಟವಶಾತ್ ಅದೇ ಸಮಯಕ್ಕೆ ಮಾಧು ಅದೇ ದಾರಿಯಲ್ಲಿ ಬರ್ತಾ ಇರ್ತಾನೆ. ಆತನಿಗೆ ಈ ಸುದ್ದಿ ತಿಳಿದ ತಕ್ಷಣ, ಇಲ್ಲಿ ನೋಡಿ, ಜೀವನ ಶಿಕ್ಷಣ ಅಂತ ನಾವು ಏನು ಹೇಳ್ತೇವೆ ನೋಡಿ, ಅದು ಕೆಲಸ ಮಾಡ್ತಾ ಇದೆ ಇಲ್ಲಿ. ಮಗು ಬಾವಿಗೆ ಬಿದ್ದಿದೆ ಅಂತ ಕೇಳಿದ ಕೂಡಲೇ ಆತ ಅಲ್ಲೇ ಬಾವಿ ಹಗ್ಗವನ್ನು ಹಿಡ್ಕೊಂಡು ಕೂಡಲೇ ಸರಸರನೆ ಬಾವಿಗೆ ಇಳಿದು ಬಿಡ್ತಾನೆ. ಆತ ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ, ಮುಂದೆ ಏನು ಕಾರ್ಯ ಆಗಬೇಕು ಅದನ್ನು ಆತ ಮಾಡಿ ತೋರಿಸ್ತಾನೆ. ಬಾವಿಗೆ ಇಳಿದು ಮಗುವನ್ನು ಸುರಕ್ಷಿತವಾಗಿ ಎತ್ಕೊಂಡು ಮೇಲೆ ಬರ್ತಾನೆ. ಇದು ಆಗಬೇಕಾಗಿರೋದು. ಇದು ನಮ್ಮ ಶಿಕ್ಷಣದಿಂದ ವಿದ್ಯಾರ್ಥಿಗಳು ಕಲಿಬೇಕಾಗಿರೋದು. ನಾವೇನು ತರಗತಿಯಲ್ಲಿ ಕಲಿತೇವೆ, ನಾವೇನು ಪುಸ್ತಕದಲ್ಲಿ ಕಲಿತೇವೆ, ಅದಕ್ಕಿಂತಲೂ ಆಚೆಗಿನ ಮನೋಭಾವವನ್ನು ನಾವು ಬೆಳೆಸ್ಕೋಬೇಕು. ಅದು ಬಹಳ ಮುಖ್ಯ. ಅದು ಜೀವನ ಶಿಕ್ಷಣ. ಈ ಬಗೆಯ ಶಿಕ್ಷಣ ಮಾಧುವಿಗೆ ಇತ್ತು. ಅದರಿಂದ ಮಗುವನ್ನು ಆತ ಕಾಪಾಡ್ತಾನೆ. ಈ ರೀತಿ ಆತ ಮಗುವನ್ನು ಕಾಪಾಡಿದ ಸಂಗತಿ, ವಿಷಯ ಸರ್ಕಾರದವರ ಕಿವಿಗೆ ಬೀಳುತ್ತೆ. ಸರ್ಕಾರದವರು ಇವನನ್ನು ಒಂದು ಸಮಾರಂಭದಲ್ಲೇ ಚಿನ್ನದ ಪದಕ ಕೊಟ್ಟು ಪುರಸ್ಕಾರ ಮಾಡ್ತಾರಂತೆ. ಜೊತೆಯಲ್ಲಿ ತಂದೆ ತಾಯಿಗೆ ಇಂಥ ಮಕ್ಕಳು ಆಭರಣ ಇದ್ದ ಹಾಗೆ ಅಂತ ಅಲ್ಲಿ ಹೊಗಳುತ್ತಾರೆ. ಅದು ಮಾಧುವಿನ ಗುಣ ಎಲ್ಲರಿಗೂ ಗೊತ್ತಾಗುವ ಹಾಗೆ ಆಗುತ್ತೆ. ಹಾಗಾದರೆ ವಿದ್ಯಾರ್ಥಿಗಳೇ, ಸರ್ಕಾರದವರು ಮಾಧುನಿಗೆ ಯಾಕೆ ಸನ್ಮಾನ ಮಾಡಿದರು, ಇದರ ಬಗ್ಗೆ ಸ್ವಲ್ಪ ವಿವರವನ್ನು ನಾವು ನೋಡೋದಾದರೆ, ಪ್ರತಿ ವರ್ಷ ಮಕ್ಕಳ ದಿನಾಚರಣೆಯ ಸಂದರ್ಭದಲ್ಲಿ ಆ ವರ್ಷದ ಅವಧಿಯಲ್ಲಿ ಯಾವುದಾದ್ರೂ ಮಕ್ಕಳು ವಿಶಿಷ್ಟವಾದ ಸಾಧನೆಯನ್ನು ಮಾಡಿದರೆ ಅಥವಾ ಯಾರದ್ದಾದರೂ ಜೀವ ರಕ್ಷಣೆಯನ್ನು ಮಕ್ಕಳು ಮಾಡಿದ್ದಾದರೆ ಅಂಥವರ ಪಟ್ಟಿಯನ್ನು ಸರ್ಕಾರಕ್ಕೆ ಕೊಡಲಾಗತ್ತೆ. ಅಲ್ಲಿ ವಿಶಿಷ್ಟವಾದಂತಹ ಸಾಧನೆ ಮಾಡಿದಂತಹ ವಿದ್ಯಾರ್ಥಿಗಳನ್ನು, ಸಾಧನೆ ಅಂತಂದರೆ ಇಲ್ಲಿ ಉದಾಹರಣೆಗೆ ಯಾವುದಾದ್ರೂ ಅಪಘಾತದಲ್ಲಿ ಸಿಲುಕಿ ಹಾಕಿಕೊಂಡವರನ್ನು, ಅವರ ಜೀವ ರಕ್ಷಣೆಯನ್ನು ಮಾಡಿದ ಮಕ್ಕಳನ್ನು, ಬಾಲಕರನ್ನು ಅಥವಾ ಬಾಲಕಿಯರನ್ನು ಗುರುತಿಸಿ ಪ್ರೋತ್ಸಾಹಿಸುವ ಕೆಲಸವನ್ನು ಸರ್ಕಾರಗಳು ಮಾಡುತ್ತೆ. ಅದು ಕೇಂದ್ರ ಸರ್ಕಾರ ಇರಬಹುದು ಅಥವಾ ರಾಜ್ಯ ಸರ್ಕಾರಗಳಿರಬಹುದು. ಅಂಥ ಮಕ್ಕಳನ್ನು ಗುರುತಿಸಿ ಮಕ್ಕಳ ದಿನಾಚರಣೆಯ ಸಂದರ್ಭದಲ್ಲಿ ಅವರಿಗೆ ಶೌರ್ಯ ಪ್ರಶಸ್ತಿ ಅಂತ ಅವರನ್ನು ಸನ್ಮಾನ ಮಾಡ್ತಾರೆ. ಆ ಪ್ರಶಸ್ತಿಯನ್ನು ನೀಡಿ ಅವರಿಗೆ ವಿಶೇಷವಾದ ಸನ್ಮಾನ ಮಾಡಲಾಗತ್ತೆ. ಇದರ ಜೊತೆಯಲ್ಲಿ ಕೆಲವಾರು ಖಾಸಗಿ ಸಂಘ ಸಂಸ್ಥೆಗಳೂ ಸಹ ಇಂಥ ಮಕ್ಕಳನ್ನು ಗುರುತಿಸಿ, ಯಾಕಂದರೆ ಮಕ್ಕಳಿಗಿದು ಮಾರ್ಗದರ್ಶಿಯಾಗಲಿ, ಇತರೆ ಮಕ್ಕಳಿಗೆ ಮಾರ್ಗದರ್ಶಿಯಾಗಲಿ, ಹಾಗೂ ಆ ಸಾಧನೆ ಮಾಡಿದ ಮಕ್ಕಳಿಗೆ ಪ್ರೋತ್ಸಾಹಕರವಾಗಿರಲಿ ಅನ್ನುವ ನೆಲೆಯಲ್ಲಿ ಅಂತಹ ಮಕ್ಕಳನ್ನು ಗುರುತಿಸಿ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡಲಾಗತ್ತೆ. ಯಾಕಂದರೆ ಸಾಧನೆ ಮಾಡಿದಂತಹ ವ್ಯಕ್ತಿಗಳನ್ನು ಗುರುತಿಸಿ ಗೌರವಿಸಿದರೆ ಅವರು ಆ ಮಾಡಿರುವ ಸಾಧನೆಗೂ ಮತ್ತು ಮುಂದೂ ಸಹ ಏನಾದರೂ ವಿಶೇಷವಾದ ಸಾಧನೆ ಮಾಡೋದಕ್ಕೆ ಸಾಧ್ಯವಾಗಲಿ ಅನ್ನುವ ನಿಟ್ಟಿನಲ್ಲಿ ಈ ಎಲ್ಲ ಕೆಲಸಗಳನ್ನು ಸರ್ಕಾರದವರು ಅಥವಾ ಸಂಘ ಸಂಸ್ಥೆಗಳು ಮಾಡ್ತವೆ. ಇಲ್ಲೂ ಸಹ ಮಾಧು ಆ ಮಗುವಿನ ಪ್ರಾಣ ರಕ್ಷಣೆ ಮಾಡಿರೋದು ಅದು ಘನ ಕಾರ್ಯವಾಗತ್ತೆ. ಅಂತಹ ಒಂದು ಘನ ಕಾರ್ಯ ಮಾಡಿದಂಥ ಮಾಧುವನ್ನು ಸರ್ಕಾರದವರು ಚಿನ್ನದ ಪದಕ ಕೊಟ್ಟು ಪುರಸ್ಕಾರ ಮಾಡಿದ್ರಂತಂದರೆ ಅದಕ್ಕಿಂತ ಹೆಗ್ಗಳಿಕೆ ಮತ್ತೊಂದು ಬೇಕಾಗಿಲ್ಲ. ಇದು ಮಾಧು ಪಡೆದುಕೊಂಡಂತಹ ಜೀವನ ಶಿಕ್ಷಣದ ಪರಿಣಾಮವಾಗಿ ಸಮಾಜದವರು ಅವನನ್ನು ಗುರುತಿಸಿ ಗೌರವಿಸುವಂಥದ್ದು. ಇದನ್ನು ನಾವು ಮಾಡಬೇಕಾಗಿರೋದು. ಕೇವಲ ಪರೀಕ್ಷೆಯಲ್ಲಿ ಮಾರ್ಕ್ಸ್ ತೆಗೆದುಕೊಂಡು ಹೆಚ್ಚಿನ ಅಂಕ ಪಡ್ಕೊಂಡು
ರ್ಯಾಂಕ್ ವಿಜೇತರಾಗುವುದು ಇನ್ನೊಂದು ಕಡೆ ಆದರೆ ಅಂಥವರಿಗೂ ಸಹ ಸನ್ಮಾನ ಮಾಡ್ತಾರೆ. ಅದು ನಮ್ಮ ಶಿಕ್ಷಣದ ಕ್ರಮದಲ್ಲಿ ಬಂದ್ಬಿಡುತ್ತೆ. ಅದರ ಜೊತೆಯಲ್ಲಿ ಜೀವನ ಶಿಕ್ಷಣ, ಈ ರೀತಿಯಾಗಿ ಒಳ್ಳೊಳ್ಳೆ ಮಹಾನ್ ಕಾರ್ಯಗಳು ಮಾಡಿದಂಥವರನ್ನು ಸಹ ಗುರುತಿಸಬೇಕಾಗತ್ತೆ. ಆ ಕೆಲಸವನ್ನು ಮಾಧುಗೆ ಇಲ್ಲಿ ಸರ್ಕಾರದವರು ಗುರುತಿಸಿ ಪುರಸ್ಕಾರ ಮಾಡ್ತಾರೆ, ಚಿನ್ನದ ಪದಕ ಕೊಡ್ತಾರೆ. ಇದು ಆತ ಪಡ್ಕೊಂಡಂತಹ ನೈತಿಕ ಗುಣಗಳು, ಮನೆಯಲ್ಲಿ ಪಡೆದುಕೊಂಡಂತಹ ಉತ್ತಮ ಸಂಸ್ಕಾರದ ಫಲ, ಅಮ್ಮನಿಂದ ಬಳುವಳಿಯಾಗಿ ಪಡೆದುಕೊಂಡಂತಹ ಒಳ್ಳೆಯ ಗುಣಗಳು ಇದಕ್ಕೆ ಕಾರಣ ಆಗುತ್ತೆ. ಆದ್ದರಿಂದ ಇವುಗಳನ್ನು ನಾವು ವಿದ್ಯಾರ್ಥಿಗಳೇ ಸೂಕ್ಷ್ಮವಾಗಿ ಗ್ರಹಿಸಬೇಕು. ನಮಗೂ ಇಂಥ ಅವಕಾಶಗಳು ಬಂದಾಗ ಕೈ ಕಟ್ಟಿ ಕುಳಿತುಕೊಳ್ಳದೆ ನಾವು ಸಹ ಆ ಸಾಧನಾ ಪಥದಲ್ಲಿ ಸಾಗಿದರೆ ನಮ್ಮ ಕೀರ್ತಿ ಸಹ ಜಗದಗಲಕ್ಕೆ ಪಸರಿಸುವುದಕ್ಕೆ ಸಾಧ್ಯವಾಗುತ್ತೆ. ಈಗ ಗದ್ಯದ ಮುಂದಿನ ಭಾಗವನ್ನು ನೋಡೋಣ. ಆಗ ಸರ್ಕಾರದವರು ಮಾಧುವನ್ನು ಪುರಸ್ಕಾರ ಮಾಡಿ ತಂದೆ ತಾಯಿಗೆ ಇಂಥ ಮಕ್ಕಳು ಒಂದು ಆಭರಣ ಅಂತ ಹೊಗಳುತ್ತಾರೋ, ಆ ನಂತರದಲ್ಲಿ ಹಿರಿಯಣ್ಣಯ್ಯನವರ ಪ್ರತಿಕ್ರಿಯೆ ಹೇಗಿದೆ ಅನ್ನೋದು ಮುಂದಿನ ಭಾಗದಲ್ಲಿ ನೋಡ್ತೇವೆ. ಅದರ ನಂತರದಲ್ಲಿ ಭಾಗೀರಥಮ್ಮ ಯಾವ ರೀತಿ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅದು ಎಲ್ಲವನ್ನ ನೋಡೋಣ. ಅಯ್ಯೋ, ಇದಕ್ಕಿಂತ ಅವನು ಪರೀಕ್ಷೆಯಲ್ಲಿ ಒಂದು ಫಸ್ಟ್ ಕ್ಲಾಸ್ ಗಿಟ್ಟಿಸಿದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹಿರಿಯಣ್ಣಯ್ಯ ಲೊಚ್ಚಗುಟ್ಟಿದ. ಆದರೆ ಮಾಧು ಮಾಡಿದ ಕೆಲಸ ಅವನ ತಾಯಿ ಭಾಗೀರಥಮ್ಮನಿಗೆ ತುಂಬ ತೃಪ್ತಿ ಕೊಟ್ಟಿತು. ನಾವು ಈ ಭೂಮಿಯಲ್ಲಿ ವಾಸ ಮಾಡೋಕೆ ದೇವರಿಗೆ ಕೊಡೋ ಬಾಡಿಗೆ ಅಂದರೆ ನಮ್ಮ ಸುತ್ತಮುತ್ತಲನವರಿಗೆ ನಾವು ಸಹಾಯವಾಗಿರೋದೇ ಅಂತ ಆಕೆ ಆಗಾಗ ಹೇಳ್ತಾ ಇದ್ರು. ತಾಯಿಯ ಹತ್ರನೇ ಇದ್ದು ಆಕೆಗೆ ಹೊಂದಿಕೊಂಡಿದ್ದ ಮಾಧು ತಾಯಿಯ ಮಾತನ್ನು ಅರ್ಥ ಮಾಡಿಕೊಂಡಿದ್ದ. ಅಷ್ಟೇ ಅಲ್ಲ, ಸಮಯ ಬಂದಾಗ ಅದರ ಹಾಗೆ ನಡೀತಾನೂ ಇದ್ದ. ಏನು ಪರೀಕ್ಷೆಯೋ ಏನು ಪಾಸೋ ಅಪ್ಪ, ಎಲ್ಲಾದರೂ ಆರೋಗ್ಯವಂತರಾಗಿ ಆಯಸ್ಸು ತುಂಬಿಕೊಂಡು ಗುಣಶಾಲಿಗಳಾಗಿ 10 ಜನಕ್ಕೆ ಸಹಾಯ ಮಾಡುತ್ತಾ ಬದುಕಿದ್ದರೆ ಸಾಕು ಎನ್ನುತ್ತಿದ್ದರು ಭಾಗೀರಥಮ್ಮ. ಹೀಗೆ ತಂದೆ ಬೆಳೆಸಿದ ಪುಟ್ಟುಗೂ ತಾಯಿ ಬೆಳೆಸಿದ ಮಾಧುಗೂ ಗುಣದಲ್ಲಿ ವ್ಯತ್ಯಾಸ ಇತ್ತು, ನಡತೆಯಲ್ಲಿ ವ್ಯತ್ಯಾಸ ಇತ್ತು. ಈಗ ಇದರ ವಿವರಣೆಯನ್ನ ನೋಡೋಣ. ಸರ್ಕಾರದವರು ಪ್ರಶಸ್ತಿಯನ್ನು ಕೊಟ್ಟು ಮಾಧುವನ್ನ ಹೊಗಳುತ್ತಾರೆ. ತಂದೆ ತಾಯಿಗೆ ಈ ಮಕ್ಕಳು ಆಭರಣ ಇದ್ದ ಹಾಗೆ ಅಂತ ಅವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರು ಚಿನ್ನದ ಪದಕವನ್ನು ಪಡೆದ ಮಾಧುವನ್ನ ಹೊಗಳುತ್ತಾರೆ. ಇತರೆ ಆ ಸಭೆಯಲ್ಲಿ ಸೇರಿದವರು ಎಲ್ಲರೂ ಸಹ ಈತನನ್ನು ಹೊಗಳುತ್ತಾರೆ. ಆದರೆ ಈತನ ಅಪ್ಪ ಹಿರಿಯಣ್ಣಯ್ಯ ಅವರು ಏನು ಹೇಳ್ತಾರೆ ಅಂತಂದರೆ, ಸರ್ಕಾರದವರು ಅಥವಾ ಸಂಘ ಸಂಸ್ಥೆಯವರು ಅಥವಾ ಸಾರ್ವಜನಿಕರಿಗೆ ವ್ಯತಿರಿಕ್ತವಾದ ಹೇಳಿಕೆಯನ್ನು ಇಲ್ಲಿ ಅಪ್ಪ ಹೇಳಿಬಿಡ್ತಾರೆ. ಅವ್ರು ಹೇಳೋದು, ಅಯ್ಯೋ ಇದಕ್ಕಿಂತ ಅಂದರೆ ಚಿನ್ನದ ಪದಕಕ್ಕಿಂತ ಪರೀಕ್ಷೆಯಲ್ಲಿ ಏನಾದರೂ ಆತ ಫಸ್ಟ್ ಕ್ಲಾಸ್ ಬಂದಿದ್ದಿದ್ರೆ ಅಂದರೆ ಇವರಿಗೆ ಇಲ್ಲಿ ಪರೀಕ್ಷೆಯೇ ಬಹಳ ಮುಖ್ಯ ಆಗತ್ತೆ. ಪರೀಕ್ಷೆಯಲ್ಲಿ ಅಂಕ ಪಡೆಯೋದೇ ಮುಖ್ಯ ಆಗಿರುತ್ತೆ. ಅದರಲ್ಲಿ ಏನಾದರೂ ಫಸ್ಟ್ ಕ್ಲಾಸ್ ಆತ ಬಂದಿದ್ರೆ ಬಹಳ ಚೆನ್ನಾಗಿತ್ತು. ಇದು ಏನಿದು ಮಹಾ ಅಂತ ಲೊಚ್ಚಗುಡ್ತಾರೆ. ಲೊಚ್ಚಗುಡೋದು ಅಂತಂದರೆ ನಾವು ಹೇಳ್ತೀವಿ ಎರಡು ಮಾತನ್ನ ಸಾಮಾನ್ಯವಾಗಿ, ಅಲ್ಲಿ ಲೊಚ್ಚಗುಡ್ತಾ ಇದೆ ಅಂದ್ಕೊಂಡು. ಅದೇ ರೀತಿಯಲ್ಲಿ ಈತ ಸಣ್ಣಗೇನೋ ಹೇಳೋದು, ಅಸಮಾಧಾನವನ್ನು ಹೊರಕ್ಕೆ ಪ್ರಕಟಪಡಿಸೋದು, ಅದು ಒಳ್ಳೇದಲ್ಲ. ತನ್ನ ಅಸಮಾಧಾನವನ್ನು ಇದರಲ್ಲಿ ತೋರಿಸಬಾರ್ದಾಗಿತ್ತು ಇವರು. ಇಲ್ಲಿ ಮಾಧುವನ್ನು ಹೊಗಳಿದ್ದಿದ್ರೆ ಹಿರಿಯಣ್ಣನವರ ಪಾತ್ರ ಅದ್ಭುತವಾಗ್ತಿತ್ತು. ಮಗನ ಸಾಧನೆಯನ್ನು
ಮೆಚ್ಕೋಬೇಕಾಗಿತ್ತು ಅಪ್ಪನಾದವರು. ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಇವರು ನಡೆದುಕೋತಾರೆ. ಆದರೆ ಮಾಧು ಮಾಡಿದ ಕೆಲಸ ಅವನ ತಾಯಿ ಭಾಗೀರಥಮ್ಮನಿಗೆ ತುಂಬ ತೃಪ್ತಿ ಕೊಡುತ್ತೆ. ಯಾಕಂದರೆ ಭಾಗೀರಥಮ್ಮ ಒಳ್ಳೆಯ ಗೃಹಿಣಿ, ಸದಾಕಾಲ ಮೌಲ್ಯವನ್ನು ತನ್ನಲ್ಲಿ ಅಳವಡಿಸಿಕೊಂಡು ಬಂದಂತಹ ಹೆಂಗಸವರು ಅದನ್ನು ತನ್ನ ಕಿರಿಯ ಮಗನಲ್ಲೂ ಸಹ ಅವರು ತುಂಬಿದ್ರು, ಅದೇ ರೀತಿ ಬಳಸಿದ್ರು. ಅದಕ್ಕಾಗಿ ಅವ್ರು ಹೇಳ್ತಾರೆ, ಯಾವಾಗಲೂ ಹೇಳ್ತಾ ಇರೋರು ಅವರು, ನಾವು ಈ ಭೂಮಿಯಲ್ಲಿ ವಾಸ ಮಾಡೋಕೆ ದೇವರಿಗೆ ಕೊಡೋ ಬಾಡಿಗೆ ಅಂತಂದರೆ ಅದು ನಮ್ಮ ಸುತ್ತಮುತ್ತಲಿನವರಿಗೆ ನಾವು ಮಾಡುವ ಸಹಾಯ. ಅಂದರೆ ನಾವು ಇಲ್ಲಿ ಜನ್ಮವನ್ನು ಎತ್ತು ಬಂದಿದ್ದೇವೆ, ಈ ಭೂಮಿಯಲ್ಲಿ ಜೀವಿಸ್ತಾ ಇದ್ದೇವೆ ಅಂತಂದರೆ ಇದು ದೇವರ ಋಣ. ಇದು ಈ ಋಣವನ್ನು ನಮಗೆ ಯಾವುದೇ ರೀತಿಯಲ್ಲೂ ತೀರಿಸುವುದಕ್ಕೆ ಅಸಾಧ್ಯ. ದೇವರು ಅಥವಾ ಕೆಲವೊಂದಿಷ್ಟು ಋಣವನ್ನು ನಾವು ತೀರಿಸೋದಕ್ಕೆ ಸಾಧ್ಯವೇ ಇಲ್ಲ. ಅದು ಮಾತೃ ಋಣ ಇರ್ಬೋದು, ಪಿತೃ ಋಣ ಇರ್ಬೋದು, ಈ ಸಮಾಜದ ಋಣ ಇರ್ಬೋದು, ಈ ಪ್ರಕೃತಿಯ ಋಣ ಇರ್ಬೋದು. ಅದನ್ನು ನಾವು ತೀರಿಸಿ ಬಿಡ್ತೀವಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ದೇವರು ನಮ್ಮನ್ನು ಈ ಭೂಮಿ ಮೇಲೆ ಬಿಟ್ಬಿಟ್ಟಿದ್ದಾನೆ. ನಮಗಿಲ್ಲಿ ವಾಸ ಆಗೋದಕ್ಕೆ ಆತ ಅವಕಾಶ ಮಾಡಿಕೊಟ್ಟಿದ್ದಾನೆ. ನಮಗೆ ಇಲ್ಲಿ ವಾಸವಾಗಿ ಇರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ಆದ್ದರಿಂದ ನಾವು ದೇವರ ಈ ಒಂದು ಋಣವನ್ನು ತೀರಿಸಬೇಕಾಗತ್ತೆ. ಅದು ಹೇಗೆ ಅಂತಂದರೆ 4 ಜನರಿಗೆ ನಮ್ಮಿಂದಾದ ಸಹಾಯ ಮಾಡುವುದರ ಮೂಲಕ ನಾವು ದೇವರಿಗೆ ಬಾಡಿಗೆ ರೂಪದಲ್ಲಿ ಈ ರೀತಿ ಕೆಲಸವನ್ನಾದರೂ ಮಾಡೋಣ, ಅಂದ್ರೆ ಋಣ ಸಂದಾಯ ಮಾಡೋಣ ಅಂತ ಆಕೆ ಆಗಾಗ ಹೇಳ್ತಾ ಇದ್ರಂತೆ. ಇದು ಆ ನಾರಿಯ ಒಳ್ಳೆಯ ಗುಣವನ್ನು ತೋರಿಸುತ್ತೆ. ಈ ಭಾಗದ ಮುಂದಿನ ವಿವರಣೆಯನ್ನು ಮುಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಪ್ರಿಯ ವಿದ್ಯಾರ್ಥಿಗಳೇ, ಇದುವರೆಗೆ ನಾವು ಈ ಟೊಳ್ಳು ಗಟ್ಟಿ ಅನ್ನುವಂಥ ನಾಟಕದಲ್ಲಿ ಯಾರು ಟೊಳ್ಳು ಯಾರು ಗಟ್ಟಿ ಅದರ ಕಾರಣವೇನು, ಆ ನಂತರದ ಪರಿಣಾಮವೇನಾಗತ್ತೆ ಅದನ್ನ ನೋಡ್ತಾ ಬಂದವು. ವಿಶೇಷವಾಗಿ ಇಂದಿನ ತರಗತಿಯಲ್ಲಿ ಮಾಧು ಗುಡಿ ಬಾವಿಯಲ್ಲಿ ಬಿದ್ದಂತ ಮಗುವನ್ನ ರಕ್ಷಣೆ ಮಾಡಿದ ಪರಿಣಾಮವಾಗಿ ಆತನನ್ನ ಸರ್ಕಾರದವರು ಗುರುತಿಸ್ತಾರೆ, ಚಿನ್ನದ ಪದಕ ಕೊಟ್ಟು ಅವನಿಗೆ ಪುರಸ್ಕಾರ ಮಾಡ್ತಾರೆ. ಅಲ್ಲದೆ ಆ ಸಮಾರಂಭದಲ್ಲಿ ಅಧ್ಯಕ್ಷರು ಯಾವ ರೀತಿ ಮಾಧುವನ್ನ ಹೊಗಳಿಕೆಯಿಂದ ಏರಿಸ್ತಾರೆ, ಇದನ್ನೆಲ್ಲವನ್ನ ನೋಡಿದ್ವ. ಅದರ ನಂತರದಲ್ಲಿ ಮಾಧುವಿನ ತಾಯಿ ಭಾಗೀರಥಮ್ಮ ಯಾವ ರೀತಿ ಒಳ್ಳೆಯ ಮಾತುಗಳನ್ನ ಆಡ್ತಾರೆ. ಅವ್ರು ಹೇಳ್ತಾರೆ, ಮಕ್ಕಳಿಗೆ ಅಂಕ ಮಾತ್ರ ಮುಖ್ಯವಲ್ಲ, 4 ಜನರಿಗೆ ಸಹಾಯಕರಾಗಿ ಸಹಾಯವನ್ನು ಮಾಡಿ ಬದುಕೋದಿರುತ್ತಲ್ವಾ, ಅಂದ್ರೆ ಉತ್ತಮವಾದ ಬಾಳ್ವೆ ಮಾಡೋದು ಜೀವನ ಶಿಕ್ಷಣ. ಅಂತ ಬದುಕು ನಮ್ದಾಗ್ಬೇಕು. 4 ಜನರಿಗೆ ಸಹಾಯಕರಾಗಿದ್ರೆ ಸಾಕು, ದೇವರು ನಮ್ಗೆ ಒಳ್ಳೆಯದನ್ನು ಮಾಡ್ತಾನೆ. ಈ ಒಂದು ಉತ್ತಮ ಮಾನವೀಯ ಪ್ರಜ್ಞೆ ಆ ಗೃಹಿಣಿಯಲ್ಲಿ ಇರುತ್ತೆ. ಅದನ್ನು ನಾವು ಮೆಚ್ಕೋಬೇಕಾಗತ್ತೆ. ಆದ್ರೆ ಅಪ್ಪ ಹಿರಿಯಣ್ಣಯ್ಯನವರಿಗೆ ಇದು ಬೇಕಾಗಿಲ್ಲ. ಅವ್ರು ಹೇಳ್ತಾರೆ, ಚಿನ್ನದ ಪದಕ ಮುಖ್ಯವಲ್ಲ, ಈ ರೀತಿ ಕೆಲಸ ಮಾಡಿ ಹೋಲಿಸ್ಕೊಳ್ಳೋದು ಮುಖ್ಯವಲ್ಲ, ಪರೀಕ್ಷೆಯಲ್ಲಿ ಜಯಶಾಲಿ ಆಗ್ಬೇಕು, ಅಂಕ ಹೆಚ್ಚು ತಗೋಬೇಕು, ಅದು ಬಹಳ ಮುಖ್ಯ ಅಂತ ಹೇಳ್ತಾರೆ. ಈ ರೀತಿ ಗಂಡ ಹೆಂಡತಿಯರ ಮಧ್ಯದ ಗುಣದಲ್ಲಿಯೇ ಭಿನ್ನತೆ, ಪುಟ್ಟು ಮತ್ತು ಮಾಧುವಿನ ಗುಣದಲ್ಲಿಯ ಭಿನ್ನತೆ, ಇವಕ್ಕೆಲ್ಲ ಕಾರಣ ಈ ಹಿರಿಯಣ್ಣಯ್ಯ ಮತ್ತು ಭಾಗೀರಥಮ್ಮ ಆಗ್ತಾರೆ. ಎಲ್ಲ ಕಾರಣದಿಂದಾಗಿ ಮುಂದೆ ಯಾವ ರೀತಿ ಆ ಎಲ್ಲ ಘಟನೆಗಳು ಹೇಗೆ ನಡೆಯುತ್ತೆ ಅದನ್ನೆಲ್ಲವನ್ನ ಮುಂದಿನ ಭಾಗದಲ್ಲಿ ನಾವು ನೋಡೋಣ. ಜೊತೆಯಲ್ಲಿ ಇವತ್ತು ನಡೆದಂತ ಈ ಗದ್ಯ ಭಾಗದ ಕುರಿತಾಗಿ 2 ಪ್ರಶ್ನೆಯನ್ನ ತಮ್ಮ ಮುಂದೆ ನಾನು ಈಗ ಬಿತ್ತರಿಸ್ತೇನೆ. ಅದಕ್ಕೆ ಸಮರ್ಪಕವಾದ ಉತ್ತರವನ್ನ ನಾವು ಬರೆಯಬೇಕು.